ಹಲೋ ಎವ್ರಿವನ್, ನಾನಿವತ್ತು ಸಿಫ್ಯಾಕ್ಸಿಮ್ ಟ್ಯಾಬ್ಲೆಟ್ 200 mg ಅನ್ನೋ ಟ್ಯಾಬ್ಲೆಟ್ ಬಗ್ಗೆ, ಅದು ಯೂಸಸ್ ಮತ್ತು ಸೈಡ್ ಎಫೆಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ ಹಾಗೆ ಫುಲ್ ನೋಡಿ, ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇವಾಗ ನಾವು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ತೊಗೋತಿದ್ದೀವಿ ಅಂದಾಗ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡುವಂಥದ್ದು, ಎಲ್ಲಿ ಸಬ್ ಸೆಂಟರ್ಸ್ ಇರುತ್ತೆ, ಹಾಗೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇರುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತೀವಿ, ಸಬ್ ಸೆಂಟರ್, ಸಮುದಾಯ ಆಸ್ಪತ್ರೆ, ಹಾಗೆ ತಾಲ್ಲೂಕು ಲೆವೆಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್, ಹಾಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲೆಲ್ಲ ಇದೇ ಥರ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಹಾಗೆ ಈ ಟ್ಯಾಬ್ಲೆಟ್ನ ಏನೇನಕ್ಕೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಡಾಕ್ಟರ್ಸು, ಏನಕ್ಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಟ್ಯಾಬ್ಲೆಟು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗೆ ಯೂಸ್ ಮಾಡ್ತಾರೆ. ಯಾವುದಾದ್ರೂ ಇದನ್ನು ಮತ್ತು ವೈರಲ್ ಇನ್ಫೆಕ್ಷನ್ಗೆ ಯೂಸ್ ಮಾಡಲ್ಲ, ಓನ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ಹಾಗೆ ಈ ಟ್ಯಾಬ್ಲೆಟು ಆ್ಯಂಟಿಬಯೋಟಿಕ್ ಆಗಿದೆ. ಇದನ್ನು ನಾವು ಸೆಫಲೋಸ್ಪೋರಿನ್ ಆ್ಯಂಟಿಬಯೋಟಿಕ್ ಅಂತ ಕರಿತೀವಿ ಮೆಡಿಕಲ್ ಟರ್ಮಲ್ಲಿ. ಹಾಗೆ ಇದು ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತಿರೋದನ್ನು ನಮ್ಮ ಬಾಡಿಲಿ ತಡೆಯುತ್ತೆ. ಜಾಸ್ತಿ ಎಲ್ಲಾದರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದ್ದ ಕಡೆ ನಾವು ಈ ಟ್ಯಾಬ್ಲೆಟ್ನ ತೊಗೋಬೋದು. ಮತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬೇರೆ ಇರುತ್ತೆ, ವೈರಲ್ ಇನ್ಫೆಕ್ಷನ್ ಬೇರೆ ಇರುತ್ತೆ, ಈಸ್ಟ್ ಹಾಗೆ ಫಂಗಲ್ ಇನ್ಫೆಕ್ಷನ್, ಈ ರೀತಿ ಬೇರೆ ಬೇರೆ ಥರ ಡಿಸೀಸಸ್ ಇರುತ್ತೆ. ಹಾಗೆ ಬೇರೆ ಬೇರೆ ಥರ ಇನ್ಫೆಕ್ಷನ್ಗಳು ನಮ್ಮ ಬಾಡಿಲಿ ಕಾಸ್ ಆಗ್ತಿರುತ್ತೆ. ಎಲ್ಲದಕ್ಕೂ ಒಂದೇ ಟ್ಯಾಬ್ಲೆಟ್ನ ತೊಗೋಬಾರ್ದು. ನಾವೀಗ ಆ್ಯಂಟಿಬಯೋಟಿಕ್ ಇದೆ ಅಂದ ತಕ್ಷಣವೇ ಏನಾದರೂ ಈಗ ಫೀವರ್ ಇದ್ರೂ ಕೋಲ್ಡ್ ಇದ್ರೂ ತೊಗೊಂಡ್ಬಿಡ್ತಾರೆ ಕೆಲವರು, ಹಾಗೆಲ್ಲ ತೊಗೋಬಾರ್ದು. ಡಾಕ್ಟರ್ನ ಪ್ರಿಸ್ಕ್ರೈಬ್ ಮಾಡಿ ಅದರಲ್ಲಿ ಏನು ಯೂಸ್ ಇದೆ, ಯಾವ ಟ್ಯಾಬ್ಲೆಟ್ ಯಾವ ಡಿಸೀಸ್ಗೆ ಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಂಡೇ ತೊಗೋಬೇಕು. ಹಾಗೆ ಆ್ಯಂಟಿಬಯೋಟಿಕ್ ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗೆ ತೊಗೋತಿರ್ತೀವಿ. ನಮ್ಮ ಬಾಡಿಲಿ ಯಾವುದಾದ್ರೂ ಇನ್ಫೆಕ್ಷನ್, ಈಗ ಎಕ್ಸಾಂಪಲ್ TB ಅಟ್ಯಾಕ್ ಆಗಿದೆ ಅಂದ್ಕೊಳ್ಳಿ, ಅದು TB ಟ್ಯೂಬರ್ಕ್ಯುಲೈ ಬ್ಯಾಕ್ಟೀರಿಯಮ್, ಅದು ಒಂದು ಬ್ಯಾಕ್ಟೀರಿಯಾ ಡಿಸೀಸಸ್. ಹಾಗಾಗಿ ಅಂಥ ಕಾಯಿಲೆಗೆ ಯೂಸ್ ಮಾಡ್ಕೋಬೋದು. ಹಾಗೆ ಟೈಫಾಯ್ಡ್ ಆಗಿರೋ ಅಂಥವ್ರಿಗೆ ಆಲ್ಮೋಸ್ಟ್ ಈ ಸಿಫ್ಯಾಕ್ಸಿಮ್ ಟ್ಯಾಬ್ಲೆಟ್ನ ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೆ ಡಾಕ್ಟರ್ಸ್. ಯಾಕೆಂದರೆ ತುಂಬ ಬ್ಯಾಕ್ಟೀರಿಯಾ ಇರುತ್ತೆ, ಗ್ರೋತ್ ಆಗಿರುತ್ತೆ. ಹಾಗಾಗಿ ಸಿಫ್ಯಾಕ್ಸಿಮ್ ಟ್ಯಾಬ್ಲೆಟ್ ತೊಗೊಳ್ಳಿ, ಇದು ಆ್ಯಂಟಿಬಯೋಟಿಕ್ ಅಂತ ಕೊಡ್ತಿರ್ತಾರೆ. ಮತ್ತು ಕೋಲ್ಡ್ ಫ್ಲೂ ಆದಾಗ ವೈರಲ್ ಇನ್ಫೆಕ್ಷನ್ ಮಾತ್ರ ತೊಗೊಳ್ಳೇಬಾರದು. ಇದರಿಂದ ಯಾವುದೇ ಥರ ಮುಂದಕ್ಕೆ ಇನ್ಫೆಕ್ಷನ್ ಕೂಡ ಕಾಸಸ್ ಆಗಲ್ಲ. ಕೆಲವರು ಇವಾಗ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಕೋತಿರ್ತಾರೆ. ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಅದು ಬೇಸ್ಡ್ ಆನ್ mg. ಈಗ 200 mg ಇದೆ, 100 mg ಇದೆ, 400 mg ಇದೆ. ನಾವು ಎಷ್ಟು ಬೇಕು, ನಮ್ಮ ಬಾಡಿ ವೆಯ್ಟ್ ಎಷ್ಟಿದೆ. ಈಗ ಚಿಕ್ಕ ಮಕ್ಕಳಿಗೆ ಟ್ಯಾಬ್ಲೆಟ್ನ ಕೊಡೋದಾದರೆ ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಮಾಡ್ತಾರೆ. ಈಗ ಮಕ್ಕಳಿಗೆಲ್ಲ ಡಾಕ್ಟರ್ಸು 2 ಟೈಮ್ಸ್ ಟ್ಯಾಬ್ಲೆಟ್ ಹಾಕಿ ಆ್ಯಂಟಿಬಯೋಟಿಕ್ ಅಂತ ಹೇಳಿರ್ತಾರೆ. ಬಟ್ 1 ಟೈಮ್ ಹಾಕೋದು ಈ ಥರ ಎಲ್ಲ ಮಾಡಬಾರ್ದು. ಬಾಡಿಗೇನು ತೊಂದರೆ ಆಗೋಲ್ಲ, ಅವರು ವೆಯ್ಟ್ ಮೇಲೆ ಡಿಪೆಂಡ್ ಮಾಡಿ ಹಾಕಿ ಕೊಟ್ಟಿರ್ತಾರೆ. ಮತ್ತು ಅಕ್ಯೂಟ್, ಕ್ರೋನಿಕ್. ಅಕ್ಯೂಟ್ ಅಂದರೆ ಕಡಿಮೆ ಸಮಯದಲ್ಲಿ ವಾಸಿ ಆಗುವಂಥ ಡಿಸೀಸಸ್. ಕ್ರೋನಿಕ್ ಅಂದರೆ ಆಲ್ರೆಡಿ ತುಂಬ ವರ್ಷದಿಂದ ಇರುತ್ತೆ. ಈಗ TB, ಅಸ್ತಮಾ, ಹಾಗೆ ಹೆಪಟೈಟಿಸ್, ಹಾಗೆ HIV, ಏಡ್ಸ್, ಇದೆಲ್ಲ ತುಂಬ ವರ್ಷಗಳಿಂದನೇ ಇರುತ್ತೆ. ಆ ಥರದಕ್ಕೆಲ್ಲ ಅದೇ ಅವ್ರು ಬೇಕಾಗಿರುತ್ತೆ, ಇಷ್ಟು ಕೋರ್ಸ್ ಇರುತ್ತೆ, ಅದು ಇಷ್ಟು ದಿನದ ಮಟ್ಟಿಗೆ ತೊಗೋಬೇಕಂತ, ಅಷ್ಟಕ್ಕೆ ತೊಗೊಳ್ಳೇಬೇಕಾಗುತ್ತೆ. ಹಾಗೆ ಕೆಲವ್ರಿಗೆ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಸ್ವಲ್ಪ ಸಿಮ್ಟಮ್ಸ್ ಕಡಿಮೆ ಆಗುತ್ತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ದು. ಆವಾಗ ಟ್ಯಾಬ್ಲೆಟ್ನ ನಾವು ಸ್ಟಾಪ್ ಮಾಡಬಾರ್ದು, ಯಾಕೆಂದರೆ ಮತ್ತೆ ಬ್ಯಾಕ್ಟೀರಿಯಾ ಗ್ರೋತ್ ಆಗೋವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗೆ ಇಷ್ಟೆಲ್ಲ ಯೂಸಸ್ ಇದೆ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನ ತಡೆಗಟ್ಟುವಂಥದ್ದು ಈ ಮಾತ್ರೆಯಲ್ಲಿ ತುಂಬ ಇದೆ. ಹಾಗೆ ಇದು ತುಂಬ ಯೂಸಸ್ ಆಗೋವಂಥ ಟ್ಯಾಬ್ಲೆಟ್ ಆಗಿದೆ. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಂತೂ ತುಂಬ ಆ್ಯಂಟಿಬಯೋಟಿಕ್ ಬೇಕೇ ಬೇಕು. ಬಾಡಿ ಅಷ್ಟು ಇನ್ಫೆಕ್ಷನ್ನಿಂದ ಕೂಡಿರುತ್ತೆ. ಇವಾಗ ಕೊರೋನಾ ಈ ಥರ ಎಲ್ಲ ಡಿಸೀಸಸ್ ಎಲ್ಲ ಕಾಸಸ್ ಆದಾಗ ನಾವು ಆ್ಯಂಟಿಬಯೋಟಿಕ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಬಟ್ ಕೊರೋನಾ ಇದು ವೈರಲ್ ಇನ್ಫೆಕ್ಷನ್, ಇದು ಸಿಫ್ಯಾಕ್ಸಿಮ್ ಅನ್ನೋದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಷ್ಟೇ. ಅದೇ ಟೈಫಾಯ್ಡ್ ಆದಾಗ ತುಂಬ ದಿನ ಅದು ಟೈಫಾಯ್ಡ್, ಮಲೇರಿಯಾ ಇಂಥದಕ್ಕೆಲ್ಲ ನಾವು ಸಿಫ್ಯಾಕ್ಸಿಮ್ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ. ಹಾಗೆ ಇದು ಸೆಫಲೋಸ್ಪೋರಿನ್ ಅನ್ನೋ ಆ್ಯಂಟಿಬಯೋಟಿಕ್ ಫ್ಯಾಮಿಲಿಗೆ ಸೇರಿರುತ್ತೆ ಈ ಸಿಫ್ಯಾಕ್ಸಿಮ್ ಟ್ಯಾಬ್ಲೆಟ್. ಹಾಗೆ ನಾನು ಕೆಲವೊಂದು ಇಮೇಜಸ್ನೆಲ್ಲ ಸೆಂಡ್ ಮಾಡಿದ್ದೀನಿ. ಬೇರೆ ಥರ ನಾವೀಗ ಫಾರ್ಮಸಿಗೆ ಹೋದರೆ ಯಾವ ರೀತಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿರೋದು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಟ್ಯಾಬ್ಲೆಟ್ ಆಗಿದೆ. ಹಾಗೆ ಈ ಟ್ಯಾಬ್ಲೆಟ್ ತೊಗೊಂಡಾಗ ಸ್ವಲ್ಪ ಸೈಡ್ ಎಫೆಕ್ಟ್, ಅಡ್ಡ ಪರಿಣಾಮಗಳು ಏನೇನಾಗುತ್ತೆ ಅಂತ ಹೇಳ್ತೀನಿ. ಈಗ ನಾವು ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಏನಿಲ್ಲ, ಬೆಳಗ್ಗೆನೇ ತೊಗೋಬೋದಾ ಅಂತ ಡೌಟ್ಸ್ ಇರುತ್ತೆ. ಆಗ ನಾವು ಏನು ಡಿಸೀಸಸ್ ಇರುತ್ತೆ ಅನ್ನೋದನ್ನು ನಾವು ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ನಾವು ಟ್ಯಾಬ್ಲೆಟ್ಸ್ನ ತೊಗೋಬೇಕಾಗುತ್ತೆ. ಹಾಗೆ ಕೆಲವ್ರಿಗೆ ಆ್ಯಂಟಿಬಯೋಟಿಕ್ ಜಾಸ್ತಿ ಆಗಿದೆ, ಓವರ್ ಡೋಸ್ ಆಗಿದೆ ಅನ್ನೋ ಥರದಾಗ ಈಗ ಇಂಡೈಜೆಷನ್ ಆಗುತ್ತೆ, ಊಟ ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಇನ್ನು ಕೆಲವ್ರಿಗೆ ನಾಸಿಯಾ ಅಂತೀವಿ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಇನ್ನು ಕೆಲವ್ರಿಗೆ ವಾಮಿಟ್ ಆಗುತ್ತೆ, ಹಾಗೆ ಡಯೇರಿಯಾ ಕೂಡ ಆಗ್ಬೋದು. ಇನ್ನು ಕೆಲವ್ರಿಗೆ ಹೊಟ್ಟೆ ನೋವು, ಅಬ್ಡೋಮಿನಲ್ ಪೇಯ್ನ್ ಬರುತ್ತೆ.
ಹಾಗೆ ನಾನು ಹೇಳಿದಾಗೆ ಡೋಸೇಜು 100, 200, 400 ದ ಬೇಸ್ಡ್ ಆನ್ ದ ಪೇಷಂಟ್ ಸಿಚುವೇಶನ್ ಅಂತ ಹೇಳ್ತೀವಿ. ಆ ಪೇಷಂಟ್ದು ಹೇಗೆ ಬ್ಯಾಕ್ಟೀರಿಯಾ ಗ್ರೋತ್ ಆಗಿದೆ, ಅವ್ರದ್ದು ಸಿಚುವೇಶನ್ ಹೇಗಿದೆ, ಅವ್ರ ರಿಪೋರ್ಟಲ್ಲಿ ಎಷ್ಟು ಲೆವೆಲ್ ಆಗಿ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ಆಗಿದೆ, ಅದ್ರ ಬೇಸಿಸ್ ಮೇಲೆ ಡಾಕ್ಟರು ಟ್ಯಾಬ್ಲೆಟ್ನ ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ. ಹಾಗೆ ನಾವು ಯಾವ್ಯಾವ ಥರದ ಡಿಸೀಸಸ್ಗೆ ಕೊಡ್ಬೋದು ಟ್ಯಾಬ್ಲೆಟ್ ಅಂತ ನಾನು ಹೇಳ್ತಿದ್ದೀನಿ. ಹಾಗೆ ಮುಂಚೆನೇ ಹೇಳಿದಾಗೆ ಟಿ ಬಿಗೆ ಕೊಡ್ತಾರೆ. ಹಾಗೆ ಡಿಪ್ತೇರಿಯಾ ಅಂದರೆ ಗಂಟಲು ಮಾರಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಹಾಗೆ ಕಾಲರ ನಿಮಗೆಲ್ಲ ಗೊತ್ತಿದೆ, ಆಗ ತುಂಬ ವರ್ಷದಿಂದ ಕಾಲರ ತುಂಬಾ ಪ್ರಾಬ್ಲಮ್ ಮಾಡಿತ್ತು. ಹಾಗೆ ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಕಾಲರ ಕೊಡ್ತಾರೆ. ಲೆಪ್ರೆಸಿ ಅಂದರೆ ಕುಷ್ಠರೋಗ. ಈಗ ಕುಷ್ಠರೋಗ ಯಾರಿಗೂ ಇಲ್ಲ, ಹಾಗೆ ತುಂಬಾ ಅದು ಡಿಸೀಸಸ್ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗೋಗಿದೆ. ಮುಂಚೆ ಆ ಥರ ಕುಷ್ಠರೋಗ ಇದ್ದರಿಗೂ ಕೊಡೋರು. ಟೆಟಾನಸ್, ಈಗ ನಾವು TT ಇಂಜೆಕ್ಷನ್ ಬಗ್ಗೆ ಕೇಳಿದ್ದೀವಿ. ನಾನೀಗ ಮುಂದಿನ ವೀಡಿಯೋದಲ್ಲಿ TT ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. TT ಯಾವಾಗ ನಾವು ಕಬ್ಬಿಣದಿಂದ ಎಲ್ಲ ಏಟ್ ಮಾಡ್ಕೊಂಡಿರ್ತೀವಿ, ಆಗ ತುಂಬ ಇನ್ಫೆಕ್ಷನ್ ಆಗುತ್ತೆ. ಕೆಲವ್ರಿಗೆ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ತುಂಬ ಪೇಷಂಟ್ ಗ್ಯಾಂಗ್ರೀನ್ ಆಗಿರೋರಿಗೆ ಕೇಳಿದ್ರೆ ಆಲ್ಮೋಸ್ಟ್ ಅವರು ಯಾವುದಾದ್ರು ಕಬ್ಬಿಣ, ಈ ಥರದ್ದು ತಂತಿ, ಹಾಗೆ ಈ ಥರ ಏನಾದರೂ ಇನ್ಫೆಕ್ಷನ್ ಮಾಡ್ಕೊಂಡಿದ್ದಾಗ ಈ ಟೆಟಾನಸ್ ಜಾಸ್ತಿ ಅಟ್ಯಾಕ್ ಆಗಿಬಿಟ್ಟು ಪ್ರಾಬ್ಲಮ್ ಮಾಡ್ಕೊಂಡಿರುತ್ತೆ. ಅಂಥ ಟೈಮಲ್ಲೂ ಕೊಡ್ಬೋದು. ಹಾಗೆ ಗೊನೋರಿಯಾ, ಇವೆಲ್ಲ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸಿಫಿಲಿಸ್, ಸ್ಯಾಲ್ಮನೆಲ್ಲೋಸಿಸ್, ಹಾಗೆ ಟೈಫಾಯ್ಡ್ ಅನ್ನೋದು ಫೀವರ್. ಅದಕ್ಕಂತೂ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲಾದರೂ ಸಿಕ್ಕಿದಲ್ಲಿ ನೀರು ಕುಡಿಯೋದು ಅಂಥದ್ದು. ಈಗ ಕೆಲವರು ಮಿನರಲ್ ವಾಟರ್ನೇ ಯೂಸ್ ಮಾಡಲ್ಲ. ಹಾಗೆ ರೋಡ್ ಸೈಡ್ ಫುಡ್ ತಿನ್ನೋದ್ರಿಂದ ಟೈಫಾಯ್ಡ್ ಅಂತೂ ತುಂಬ ಕಾಸಸ್ ಆಗುತ್ತೆ. ಹಾಗೆ ಯಾವಾಗಲೂ ನಾವು ಎಚ್ಚರಿಕೆಯಿಂದನೇ ಇರಬೇಕು. ಎಷ್ಟು ಹುಷಾರಾಗಿದ್ರೂ ಡಿಸೀಸ್ ತುಂಬ ಅಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಕ್ಲೀನಾಗಿರಬೇಕು. ಆಮೇಲೆ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತಲೇ ಹೇಳ್ತೀವಿ. ಯಾಕೆಂದರೆ ನಾವು ಮುಂಚೆನೇ ಪ್ರಿವೆಂಟ್ ಆಗಿರಬೇಕು. ಯಾವಾಗ ನಾವು ಸುಮ್ಮನೆ ಡಿಸೀಸಸ್ ಬರೆಸ್ಕೊಂಡು ಟ್ಯಾಬ್ಲೆಟ್ ತೊಗೊಳೋದಕ್ಕಿಂತ ಮುಂಚೆನೇ ಅರ್ಲಿಯಾಗಿ ಎಷ್ಟಾಗುತ್ತೆ ಅಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು ಸಿಫ್ಯಾಕ್ಸಿಮ್ ಟ್ಯಾಬ್ಲೆಟ್ ಬಗ್ಗೆ. ಹೀಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗೆ ತೊಗೋತಾರೆ. ನೀವು ಯಾವುದೇ ಟ್ಯಾಬ್ಲೆಟ್ ತೊಗೋಬೇಕಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಅದಾದಮೇಲೆ ತೊಗೋಬೇಕಾಗುತ್ತೆ.